36 ಮಂದಿ ಹೆಂಡ್ರದಾರತ್ ನೀ ಹೇಳ್ತಿ. ಅವನ್ ಶಾಸ್ತ್ರ ಬೇರೆ ಅದ್ರಿ. ಅಲ್ಲ ನೀನು ಮಳೆಗಾಲದಾಗ ಏನೋ ತೊಳ್ಕೊಳ್ಳವನು ಮಾತಾಡಬೇಡ ಬಸವಣ್ಣ. ಅಲ್ಲದು ಮಾತು ಬಲ್ಲವಂಗ ಜಗಳಿಲ್ಲ, ಊಟ ಬಲ್ಲವಂಗ ರೋಗಿಲ್ಲ. ರೋಗಿಲ್ಲ. ನಾವ ಕೇಳುವಂತ ತತ್ವ, ನಾವು ಕೇಳು ಮಾರ್ಗನ ಬೇರೆ. ಹೌದು. ಹೊಳ್ಳಿ ನೀ ಹೇಳುದ ಬೇರೆ. ಹಂಗಾಗ್ಯದ. ಯಾರ ತಂಗಿ ಯಾರ ನೀನು ಎಲ್ಲಿಗೆ ಹೊರಟಿದಿ? ಯಾರು ನಿನಗೆ ಕರೆದಾರು? ಯಾರು ಕರೆದಾರ? ಕರೆದಿಲ್ಲ. ಇದಕ್ಕೆ ತರ್ತಮ್ಮ ಡಪ್ಪಿನ ಗತ್ತು. ಈ ಹುಡುಗತ್ ಹೆಂಗ್ರಿ? ಇವನು ಗತ್ತು ಬೇರೆಲ್ಲ ಬಸವಣ್ಣ ಅಂದ. ಹೆಂಗ್ರಿ? ಸತ್ತಾರು ಮುಂದೆ ಹಲಿಗೆ ಬಾರಿಸಿದಂಗೆ ಟಂಕ ಟಂಕ ಹಿಡಿಸ್ಯಾ ನೋಡ್ರಿ ಗತ್ತು ಎಂತದ. ಏನು ತಗದು ಏನು ಬಗುಶು ಏನು ಹೇಳತ್ತೀರಿ ಈಗ? ಏನು ಹೇಳ್ತಾರ್ರಿ? ಅವ್ರೆಲ್ಲ ರಗಡಿ ಹೇಳ್ಯಾರ, ಖರೆ ನಮ್ಮ ದೈವದವ್ರನ್ನ ಮಾತಿಟ್ಟಾರ. ಹೆಂಗ್ರಿ? ಇವ ವಾದಗಳ ಇಲ್ಲಿಗೆ ಸಾಕು, ಭಕ್ತಿ ಸಾರ ಪದ್ಯಗಳನ್ನು ಹಿಡೀರಿ ಅಂತ ಅವ್ರು ಹೇಳತ್ಯಾರ. ಹೇಳಕತ್ತಾರಲ್ರಿ. ಯಾಕಪ್ಪ ಅಂದರೆ ಹೇಳಿ, ದೈವನ ಒಂದು ದೇವ್ರಿದ್ದಂಗೆ ಅದ್ರ ಮಾತು ಮೀರ್ಲಕ್ಕ ನಮಗಾಗಂಗಿಲ್ಲ. ಹೌದಲ್ರಿ. ಅವರ ಭಕ್ತಿ ಸಾರ್ ಹಿಡಿ ಅಂದಾರಂದ್ರೆ ಅದನ್ನು ಹಿಡಿಯಬೇಕಾಗೈತಿ. ಆದ್ರೆ ಒಂದೆರಡು ಮಾತು. ಹೆಂಗ್ರಿ? ಅವರು ಕಶ್ಯಪ ಋಷಿದ ಒಂದು ಮಾತು ಹೇಳ್ರಿ ನಮ್ಮ ಗಂಡ ಹಾಡವ್ರು. ಹೆಂಗ್ರಿ? ಕಶ್ಯಪ ಋಷಿಗೆ 36 ಮಂದಿ ಹೆಂಡ್ರದಾರ ಅಂತ ಹೇಳ್ರಿ ಅವ್ರು. ಹೌದಲ್ರಿ, ಹೇಳ್ಯಾರಲ್ರಿ. ಕಶ್ಯಪ ಋಷಿಗೆ ಎಟ್ರಿ 36 ಮಂದಿ ಹೆಂಡ್ರದಾರ ಅಂತ ಹೇಳ್ರಿ. ಹೌದು. ಬಸವಣ್ಣ, ಏನು ನಿನಗೆ ಧಾರವಾಡ ಗುಳಿಗೆ ಮುಗದಾವು? ಏನು ನಿನಗೆ ಕನಸದು ಬೀಳಾತೈತಿವೋ? ಕಶ್ಯಪ ಋಷಿಗೆ 13 ಮಂದಿ ಹೆಂಡ್ರ ತಿಂಗ್ ಶಾಸ್ತ್ರ ಹೇಳ್ತೈತಿ. ಬರ್ತದ. 36 ಮಂದಿ ಹೆಂಡ್ರದಾರತ್ ನೀ ಹೇಳ್ತಿ. ಅವನ್ ಶಾಸ್ತ್ರ ಬೇರೆ ಅದ್ರಿ. ಅಲ್ಲ ನೀನು ಮಳೆಗಾಲದಾಗ ಏನೋ ತೊಳ್ಕೊಳ್ಳವನು ಮಾತಾಡಬೇಡ ಬಸವಣ್ಣ. ಅಲ್ಲದು ಮಾತು ಬಲ್ಲವಂಗ ಜಗಳಿಲ್ಲ, ಊಟ ಬಲ್ಲವಂಗ ರೋಗಿಲ್ಲ. ನಾವ ಕೇಳುವಂತ ತತ್ವ, ನಾವು ಕೇಳು ಮಾರ್ಗನ ಬೇರೆ. ಹೌದು. ಹೊಳ್ಳಿ ನೀ ಹೇಳುದ ಬೇರೆ. ಹಂಗಾಗ್ಯದ. ಯಾರ ತಂಗಿ ಯಾರ ನೀನು ಎಲ್ಲಿಗೆ ಹೊರಟಿದಿ? ಯಾರು ನಿನಗೆ ಕರೆದಾರು? ಯಾರು ಕರೆದಾರ? ಕರೆದಿಲ್ಲ ನನಗೆ. ನಾನು ಶಾಶ್ವತ ಇದ್ದಕ್ಕಿ. ಹೌದು. ಹೋಗವನು ನೀನ, ಬರವನು ನೀನ. ಹೌದು. ಹೋಗಿ ಬಂದು ಮಾಡಿದವ ನೀನು, ನೀ ಗ್ಯಾರಂಟಿ ಅಪ್ಪ. ಅಲ್ಲ. ಈ ನಿನ್ನ ಜೀವನ ಬೆಳೆಸಿ ಹೇಳಿದಿ. ಈ ಜೀವಾತ್ಮ ಅಂದ್ರೆ ಹೆಂಗವ? ಮನಿ ಮುಂದೆ ಸಾಕಿರುವಂತದ್ದು ಒಂದು ನಾಯಿ ಇದ್ದಂಗ. ಸೈರೇ ನಾಯಿ. ಅದನ್ನೆಲ್ಲ ಬೇಡ, ಅವ್ರು ತಿಳ್ಕೊತಾರ ದೈವದ. ಇಲ್ಲಿ ಒಬ್ರು ಒಂದು ರೊಟ್ಟಿ ಒಗದ್ರಂದ್ರ ಆ ಮನಿ ರೊಟ್ಟಿ ಉಂಡ ಬಳಕ ಹೊಟ್ಟಿ ತುಂಬಲಿಕ್ಕಂದ್ರೆ ಏನ್ ಮಾಡ್ತದವ? ನಾಯಿ ಮತ್ತೊಂದು ಮನಿ ಮಗದೊಂದ, ಇನ್ನೊಂದ, ತಂದೊಂದ, ನನ್ನೊಂದ ಅಂತ ಹೇಳಿ 10 ಮನಿ ತಿರುಗಿ ಹರಿಕೆ ಹಾಕಿ ಮೇಯ್ತೈತದ. ಹಂಗ ನಿನ್ನ ಜೀವ ಆದ್ರೂ ಹೆಂಗ್ರಿ? ಈ ಮನಿ ಮತ್ತೊಂದು ಮನಿ ಮಗದೊಂದು ಮನಿ, ನಾಯಿ ನರಿ ಕತ್ತಿ ಕುದುರಿ ಒಂಟಿ ಟಗರ್ ಹಿಂಗ ನಾನಾ ತರ ಮನಿ ತಿರುಗಿ ಸೋಮ ತಿರುಗಿ ಉಣಾವನೇನು ಇರಾವ ಅಲ್ಲ, ಗ್ಯಾರಂಟಿ ಅಲ್ಲ. ಈ ಮನಿ ತಗದು ಮುಗಿತು ಮತ್ತೊಂದು ಮನಿ, ಅದ್ರದ್ದು ಮುಗಿತು ಮತ್ತೊಂದು ಮನಿ. ಬಂದವ್ರು ಯಾರು? ನೀನು. ನಾ ಇಲ್ಲ. ನನ್ನ ಒಳಗ ನೀ ಅದಿ, ನಿನ್ನ ಒಳಗ ನಾ ಇದ್ದಕ್ಕೆ ಇನ್ನ ಭಾಳ ಇತ್ತಕರ ಲಿಸ್ಟ್ ಬೇಡ. ದೈವಕ್ಕ ಇದೆಲ್ಲ ಬೇಡಾಗೈತಿ, ಭಕ್ತಿ ಸಾರ್ ಬೇಕಾಗೈತಿ ಅಂದ್ರೆ ಯಾವ ನಮ್ಮ ಬಾಳಗಿರಿ ಅಪ್ಪನ ವಸ್ತಾದ್ರ ಮಾಡಿಟ್ಟಾರ ತಮ್ಮ ಒಂದು ನೀಲಾವತಿ ಪದ್ಯವನ್ನ. ನೀಲಾವತಿ ಚರಿತ್ರೆನ ಅಚ್ಚುಕಟ್ಟಾಗಿ ಬರೆದಿಟ್ಟಾರು. ಅದಕ್ಕೆ ಭಕ್ತಿ ಸಾರ್ ಒಳಗೈತಮ್ಮ, ಭಕ್ತಿ ಸಾರ್ನ ತೋರಿಸ್ಬೇಕಾಗಿತ್ತು ಮಂದಿ ಹಾಡಿ. ನಡಿಲಿ ಸಣ್ಣ ದೂರ ಇಲ್ಲ ದೇವರ, ದೂರ ಇಲ್ಲ ದೇವ
ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕು ನಾಲ್ಕು ಮಂದಿ ಒಳಗ ಇರುವುದರೊಳಗ ನಾಲ್ಕು ಮಂದಿ ಒಳಗ ಹೋಗುವುದರೊಳಗ ನಾಲ್ಕು ಮಂದಿ ಒಳಗ ಗಿಯಾಗ ಗಾಗಿಯಾಗ ಈ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕು ನಾಲ್ಕು ಮಂದಿ ಒಳಗ ಇರುವುದರೊಳಗ ನಾಲ್ಕು ಮಂದಿ ಒಳಗ ಹೋಗುದ್ರ ಒಳಗ ನಾಲ್ಕು ಮಂದಿ ಒಳಗ ಜಿಯಾಗ ಗಾಗಿಯಾಗ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದಾವಾಗ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದಾವಾಗ ಅಮ್ಮ ಕಚ್ಚಿ ಪಿಚ್ಚಿ ಅಲ್ರಿ ಇಲ್ಲವಾ ಕಚ್ಚಿಲೆ ಪಚ್ಚಿ ಇರ್ಬೇಕು ಕಚ್ಚಿ ಪಿಚ್ಚಿ ಇದ್ದವ್ ಕೆಲಸ ಕೊಡಂಗಿಲ್ಲ ಚಿಪಿಚಿ ಇರೋದು ಕೆಲಸ ಹಾ ಯಾಕಂದ್ರೆ ದೇವರ ತೇಳಿ ನಾವು ಅದರ ಪಾಲಿಗೆ ದುಡುಕೋಬೇಕಾದ್ರೆ ಹೌದು ಏನ್ ಅದಕ್ಕೆ ಮಾಡಬೇಕು ಹೇಳ್ಯಾರು ಏನಂತ ದೂರ ಇಲ್ಲ ದೇವರ ತಿಳದಾಮಗೋ ಹೌದವ ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾಮಗೋ ಎದ್ದವಂಗೋ ಸತ್ಯ ಮಾತ ಬಂದ ಒತ್ತಿ ಬೀಳುದ ಕೈಲಾಸವನ ಮನಿ ಒಳಗೋ ಹೌದ್ರಲೆ ಕಚ್ಚಿಲೆ ಪಚ್ಚಿದ್ರ ಅಟ್ಟ ಅಷ್ಟರ್ಲೆ ಇತ್ರಗತ್ಲೆ ವರ್ಷಕ್ಕೊಮ್ಮೆ ಕಚ್ಚಿರೆಡ್ಡಿಲ್ಲ ಆಗಿ ಹಾ ಮಂದಿ ಕೈಯಾಗ ಬುಟ್ಟಿ ಡಬ್ಬ ಹಾಕಿ ಬಡಿಸ್ಕೊಂಡು ದೇವ್ರಿದ್ದು ಅಂದ್ರೆ ಅದಕ್ಕೇನು ಮಾಡುದ್ರಿ ಮತ್ತೆ ಜೋಕುಮಾರ್ ಅಂತ ದೇವ್ರಿದ್ರೆ ಏನ್ ಮಾಡೋದು ಮಾಡೋದೇನು ಹೌದವ ನೋಡ್ರಿ ನೀವು ವರ್ಷಕ್ಕೊಮ್ಮೆ ಹಾ ಹಣದ ಕುಲ್ಲಾನ ಮಾಡೋದು ಮತ್ತೆ ವರ್ಷಕ್ಕೊಮ್ಮೆ ಬಡಿಸ್ಕೊಂಡು ಸಾಯ್ದು ಹೌದವ ಅದಕ್ಕೆ ಹೇಳ್ಯಾರ ತಮ್ಮ ಏನಂತ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದಾವಾಗ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದಾವಾಗ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದಾವಾಗ ಸತ್ಯ ಮಾತ ಬಂದ ಒತ್ತಿ ಬೀಳೋದು ಕೈಲಾಸದ ಮನಿ ಒಳಗ ಗಿಯಾಗ ಗಾಗಿಯಾಗ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಾಗ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಾಗ ಅನ್ನ ಹಾಗೆ ಪುಣ್ಯ ಪಡ್ಕೊಂಡವಾಗ ಪಲ್ಲಕ್ಕಿ ಪದವಿ ಅವನ ಪಾದಕ ದೊರಕೋದು ಇಲ್ಲೇ ದುಡ್ಕೊಂಡವಾಗ ಏನೊಮ್ಮೆ ಕೇಳೋ ಇಲ್ಲೇ ದುಡ್ಕೊಂಡವಾಗ ಗಿಯಾಗ ಗಾಗಿಯಾಗ ಎನ್ನ ಹೊನ್ನ ಮಣ್ಣ ಮುರುತ ಎನ್ನ ಹೊನ್ನ ಮಣ್ಣ ಮುರುದ ಎನ್ನ ಹೊನ್ನ ಮಣ್ಣ ಮುರುದ ಮೋಕ್ಷದ ದಾರಿ ಯವ ಮೊದಲ ಹುಡುಕಿ ಮರಿಯಾಗೋದ ಮಣ್ಣಿಗೆ ಮರಿಯಾಗೋದ್ರೊಳಗ ಮಂದಿಗೆ ಮರಿಯಾಗೋದ ಗಿಯಾಗ ಗಾಗಿಯಾಗ ಹೋದ ತೊಗ ಬಂದು ಬಾಳಿ ಹೋದ ತೊಗ ಬಂದು ಬಾಳಿ ಗೆರ್ಯಾಗ ಹೋದ ತೊಗ ಬಂದು ಗೆರ್ಯಾಗ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಅಪ್ಪನ ಹೇಳಿದ್ರ ಹೇಗೋ ಬಾಳಿಗೇರಿ ವಸ್ತಾದ ಹೇಳಿದ ಹೇಗೋ ವಸ್ತಾದ ಅಪ್ಪನ ಹೇಳಿದ ಹೇಗೋ ಗಿಯಾಗ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಅಪ್ಪನ ಹೇಳಿದ ಹೇಗೋ ಬಾಳಿಗೇರಿ ವಸ್ತಾದ ಹೇಳಿದ ಹೇಗೋ ಗಿಯಾಗ ಗಿಯಾಗ ಏನ್ ಹೇಳ್ತಾರ ತಮ್ಮ ಏನ್ ಹೇಳ್ತಾರ ಈಗ ಯಾವ ನೀಲಾವತಿದೊಂದು ಭಕ್ತಿ ಸಾರ ಚರಿತ್ರೆ ಹಿಡಿಬೇಕಾಗೈತಿ ಹೌದ್ ಆದ್ರೆ ನಮ್ಮ ಗಂಡ ಹಾಡೋರು ಇನ್ನೊಂದು ಮಾತು ಹೇಳ್ಯಾರಿಪ್ಪ ಹೆಂಗ್ರಿ ಹಂದಿ ಮರಿ ನಂದಿ ಆದಿತ್ಯೇನೋ ಹೌದು ಅಂದ್ರೆ ಏನು ಹಾ ಹಾ ಹಂದಿ ಮರಿ ನಂದಿ ನಂದಿ ಆಗ್ಲಕ್ಕ ಬರಂಗಿಲ್ಲ ಅಂತ ಹೇಳ್ತಾರಿಪ್ಪ ಎಂತಾದ್ರು ನಿಮ್ಮದು ಕರ್ಮ ಹೆಂಗ್ರಿ ನಿಮ್ಮದು ನೀವ ಬೇಕೋತೀರಿ ಅಲ್ಲೋ ಎಂತಾದ್ರು ನಿಮ್ಮ ಧರ್ಮ ಗೊತ್ತಿಲ್ಲ ಅವನಿಗೆ ಹಂದಿ ಆದವ್ರು ಯಾರು ತಳದಾಗ ಅದರೇ ವಿಚಾರ ಮಾಡಿ ಏನ
ಮಾಡಿಲ್ರಿ ಅವ ಹಾ ಆ ವಿಚಾರ ಮಾಡಿದ್ರಿ ಪದನ ಹಾಡ್ತಿದ್ದಿಲ್ಲ ಅವ ಗೋಪಿಕಾಸ್ತ್ರೀಯರನ್ನ ಓದ ನರಕದ ಕ್ವಾಟಿ ಒಳಗ ನರಕಾಸುರ ದೈತ್ಯ ಇಟ್ಟಾಗ ಹೌದು ಹಂದಿ ಆದಾವ ನೀನ ಹೌದು ಹಂದಿಯಾಗಿ ಹೋದಾವ್ ನೀನ ಹೌದು ಹೋಗ್ಯಾನ ನಂದಿಯಾಗಿ ನಿತ್ತಾವ್ ನೀನ ಹೌದು ನಿಮ್ಮಲ್ಲೇ ಇಂಥ ತಿಗಡಿದ್ದು ಅಂದ್ರೆ ಇನ್ನು ಮತ್ತೊಬ್ರನ್ನ ಹೆಂಗ ಮೆಟ್ಟಿಗೆ ನೀವು ಹಚ್ತೀರಿ ಹೌದು ಒಂದು ನಮ್ಮ ಅಕ್ಕ ಮಾದಿ ವಿಷಯ ಹೇಳಿದಾಗ ಹೆಂಗೆ ಅದೆಲ್ಲ ಹೇಳ್ದಾಗ ಈಗ ಬ್ಯಾಡ್ತಮ್ಮ ಎಟ್ಟು ಗಾಯ ಆಗೈತೆ ಅಟ್ಟಮಲ್ಲಮ್ಮ ಹೌದು ಊರ್ದು ಸಬ್ರಿ ಕುಟ್ಟಂಗಿಲ್ಲ ಈಗ. ನೋಡು ಹೇಳ್ರಿ ಮತ್ತೆ ಇನ್ನೊಂದು ಮಾತು ಹೇಳ್ರಿ ಮತ್ರಿ ಎಲ್ಲ ನನ್ನಿಂದ ನಾನ ದೊಡ್ಡವ ನಾನ ಹೆಚ್ಚಿನವ ಹೌದು ಈ ಶರೀರ ಅಂದ್ರೆ ಕಮ್ಮಿ ಐತಿ ಜೀವ ಅಂದ್ರೆ ದೊಡ್ಡದೈತಿ ಅಂತ ಹೇಳಿದಿ ಹೌದು ಹೇಳ್ರಿ ಮತ್ತೆ ಇನ್ನೊಂದು ಮಾತು ಹೇಳ್ರಿ ಅವ್ರು ಮತ್ತೇನ್ರಿ ನಿನಗ ವಯಸ್ಸಾತಂದ್ರೆ ಈ ಶರೀರ ಚರ್ಮ ಐತ್ಲೇ ಇದೆ ಹೌದು ಸುವಿಚಾರನ ತನು ಮನಸ್ಸು ಆಸಂ ಶಕ್ತಿ ಸತ್ವಾಪತಿ ಹೌದು ತುರಿದೇಹ ಪದಾರ್ಥ ಭಾವನೆ ಅನ್ನುವಂಥ 7 ಪದರ ಚರ್ಮ ಹೌದು ಇದು ಮುದ್ದ್ಯಾಕಾಗತೈತಿ ಇದಕ್ಕೆ ವಯಸ್ಸಾಗತೈತಿ ಒಳಗ ಜೀವಕ್ಕೆ ವಯಸ್ಸಾಗಂಗಿಲ್ಲ ಆಗಂಗಿಲ್ಲ ಶರೀರಕ್ಕೆ ವಯ್ಯಾದಂಗ ಜೀವಕ್ಕೆ ಆಗಂಗಿಲ್ಲ ಅಂತ ಹೇಳ್ರಿ ಅವ್ರು ಹೇಳ್ತಾರಲ್ರಿ ಅದಕ್ಕೆ ಒಂದು ವಿಚಾರ ಮಾಡೋ ಮಾತೈತ್ರಿ ಕುತ್ತಂತ ದೈವಕ್ಕೆ ಹೇಳೋದೇನಂದ್ರೆ ಹೆಂಗ್ರಿ ಈಗ ಮನುಷ್ಯಾಗ ವಯ್ಯ ಇದ್ದಾಗ ಹಾ ಹೌದು ಈ ನಮ್ಮ ಬಸವಣ್ಣಾಗ ವಯಸ್ಸೈತಿ ಐತಲ್ರಿ 35 ವಯಸ್ಸದು ನಡೆದೈತಿ ಈಗ ನಡ್ದದ್ರಿ ನಿನ್ನ ಬಾಯಿ ಒಳಗ ನೀರು ಹಾಕೊಂಡ ಉಮುಗುಳಿಸಿ ನೀರು ಹೊರಗೆ ಚೆಲ್ಲಿದ್ರೆ ನಿನ್ನ ಬಿಟ್ಟು ಒಂದು ಮಾರು ನೀರು ಹೊರಗೆ ಬೀಳ್ತಾವ ಹೋಗ್ದ ಒಂದು ಮಾರು ಹೋಗ್ತಾವಲ್ರಿ ಮುಂದೆ ಒಳಗಿನವ್ಗೆ ಜೀವಕ್ಕೆ ಒಟ್ಟ ವಯಸ್ಸಾಗಿಲ್ಲ ಅಂದಿ ಆಗಿಲ್ಲ ಅಂದಾರ ಬಾಯಿ ಒಳಗ ನೀರು ಹಾಕೊಂಡು ಉಮುಗುಳಿಸಿ ಚೆಲ್ಲಿದ್ರೆ ನಿನ್ನ ಬಿಟ್ಟು ಒಂದು ಮಾರು ಹೊರಗೆ ಬೀಳ್ತಾವ ಬೀಳ್ತಾವಲ್ರಿ ಅದ ವಯಸ್ಸಾತಂದ್ರ ಶರೀರಕ್ಕೆ ವಯಸ್ಸಾಗೈತಿ ಯಾಕೆ ಕಬಲಿ ಕೊಡ್ತಾನ ಹೌದು ನಿನ್ನ ನೀರು ಹೊತ್ತಾಟಿರ್ಲಿ ನೀ ಉಗುಳಿದ ಉಗುಳ ಹೊಳ್ಳಿ ನಿನ್ನ ಮೈ ಮೇಲೆ ಬೀಳ್ತೈತಿ ಒಳಗಿನ ಒಂದು ಮುಗಿದಿರ್ತೈತಿ ತಗದು ಒಳಗಿಂದ ಅಟ್ಟಿ ಉಳ್ಬೇಕಾಗಿತ್ತಲ್ಲ ಒಳಗಿನವ್ಗೆ ಇದ್ದಿದ್ದಿಲ್ಲ ಅವಾಗ ತಾಕತ್ತು ನಾ ಕೇಳ್ತ ನಿನಗೆ ಬೇಕಲ್ಲ ಒಳಗೆ ಜೀವಿದ್ರೆ ಮಾತಾಡ್ತಿ ಹಾಡ್ತಿ ಕುಣಿತಿ ಉಣ್ತಿ ತಿತಿ ಬರ್ತಿ ಅಂತ ಹೇಳಿದಿ ಹೇಳ್ತಾರಲ್ರಿ ಒಳಗೆ ಜೀವಿದ್ರ ಮಾತಾಡ್ಲಕ್ಕ ಬರ್ತೈತಿ ಜೀವಿದ್ರ ನಿನಗೆ ಹಾಡ್ಲಕ್ಕ ಬರ್ತೈತಿ ಜೀವಿದ್ರ ನಿನಗೆ ಜೀವಂತ ಕರಿತಾರ ಇವ್ಲಕ್ಕ ನಿನಗೆ ಹೆಣ ಅಂತಾರಂದಿ ಜೀವಿದ್ರ ಹಾಡ್ಲಕ್ಕ ಬರ್ತೈತಿ ಮಾತಾಡ್ಲಕ್ಕ ಬರ್ತೈತಿ ಇಷ್ಟು ಜೀವನ ಬೆಳೆಸಿ ಹೇಳ್ತಿ ಅಂದ್ರೆ ಒಳಗೆ ಜೀವ ಇರ್ತೈತಿ ಖರೆ ಒಬ್ಬೊಬ್ಬರಿಗೆ ಮಾತಾಡ್ಲಕ್ಕ ಬರಂಗಿಲ್ಲ ಹೆಂಗ್ರಿ ತಮ್ಮ ನೋಡಿ ಕಲಿಯುಗದೊಳಗೆ ಎಷ್ಟೋ ಮಾನವರಿಗೆ ಆಗಲಿ ಹೌದು 100ದಾಗ 80% ಹೌದು ಸಿಗ್ತಾವಲ್ರಿ ಹುಡುಕ್ಯಾಡ್ರೆ ಹೆಂಗ ಒಬ್ಬೊಬ್ಬರಿಗೆ ಲಕ್ವ ಹೊಡೆದಿರ್ತೈತಿ ಹೌದು ಹೊಡೆದಿರ್ತಲ್ರಿ ಹೌದು ಲಕ್ವ ಹೊಡೆದ ಅರ್ಧ ಕೈ ರೇ ಕಾಲ ರೇ ಬಾಯಿ ರೇ ಹಂಗ ಗಪ್ಪ ಇರ್ತೈತಿ ಹೌದು ಒಳಗೆ ಜೀವಕ್ಕೆ ಏನೂ ಇಲ್ಲ ಜೀವ ಇದು ತೊಳೆದು ಮುತ್ತಿದ್ದಂಗೆ ಐತಿ ಹೇಳ್ಯ ನಾವು ಹೌದು ಹೌದು ಜೀವಕ್ಕೆ ಏನೂ ಸಂಬಂಧ ಇಲ್ಲ ಹೇಳಿದಿ ಏನೂ ಇಲ್ಲ ಜೀವ ಇದ್ರೆ ಮಾತಾಡ್ಲಾಕ ಬರ್ತೈತಿ ಕುಣಿಲಾಕ ನಗಲಾಕ ತಿನ್ನಾಕ ಬರ್ತೈತಿ ಅಂತ ಮತ್ತೆ ಲಕ್ವ ಹೊಡೆದವಂಗ ಕಾಲಕ್ಕೆ ಎತ್ತಂಗಿಲ್ಲ ಮ್ಯಾಲ ಒಳಗೆ ಜೀವ ಇರ್ತೈತಿಲೆ ಹೌದು ಅದಕ್ಕೆ ಹೊಡೆದಿರ್ತಾನೆ ಒಳಗೆ ಏನೋ ಒಳಗೆ ಅದಕ್ಕೆ ಹೊಡೆದಿರ್ತೈತಿವೋ ಏನೋ ಬಸಣ್ಣ ನಿನಗೆ ಹೊಡೆದೈತಿವ ಮೊದಲು ಯಾಕ್ರು ಏನು ಮಾತಾಡ್ತೀರಿ 3 ಮಂದಿ ನೀವು ಕಾಗಿಗೆ ಪಲ್ಲೆ ಅಲ್ಲ ನಾ ಏನ್ ಕೇಳ್ತೀನಿ ನಿನಗೆ ಏನ್ ಕೇಳಿದ್ರಿ ಜೀವ ಇದ್ರ ಮಾತಾಡ್ಲಕ್ ಬರ್ತೈತಿ ಅಂದ್ರೆ ಲಕ್ವ ಹೊಡೆದಾಗ ಮಾತಾಡ್ಬೇಕಲ್ಲ ಮಾತಾಡ್ಬೇಕಾಗಿತ್ತು ಜೀವಕ್ಕೆ ಹೊಡೆದಿಲ್ಲ ಮ್ಯಾಲ ಶರೀರಕ್ಕೆ ಹೊಡೆದೈತಿ ತಿಳಿ ಒಳಗಿನವ್ಗೆ ಏನಾಗಿತ್ತು ಅದ್ರ ದಗದು ಬೇರೆ ಐತಿ ನಿನಗೆ ಅದು ಅಷ್ಟು ಈಜಿ ತಿಳಿಯಂಗಿಲ್ಲ ಅದೇ ಎಲ್ಲ ತಿಳಿಬೇಕಾದ್ರೆ ಮೊದಲ 3 ಒಳಗಿನೂ ಅಳಿಬೇಕು 3 ಅಳಿಬೇಕು 6 ಅಳಿಬೇಕು 3 ತಿಳಿಬೇಕು ಅಂದ್ರೆ ಅದು ಕೆಲಸ ಕೊಡ್ತೈತಿ ಕುಲ್ಲ ಬಾಯಿಲೆ ಕೆಲಸ ಕೊಡಂಗಿಲ್ಲ ಬಾಯಿಲೆ ಬ್ರಹ್ಮಜ್ಞಾನ ಹೇಳಕ್ಕ ಎಲ್ಲರಿಗೂ ಬರ್ತದ್ರಿ ಬಾಯಿಲೆ ಬ್ರಹ್ಮಜ್ಞಾನ ಹೇಳಕ್ ಬರ್ತದ ಮತ್ತೆ ಇದು ಅಲ್ಲದ ಇನ್ನೊಂದು ಮಾತಂದಿ ಮತ್ತೇನ್ರಿ ನಿನ್ನ ಶರೀರಕ್ಕೆ ಕಿಮ್ಮತ್ತಿಲ್ಲ ಅಂದಿ ಶರೀರಕ್ಕೆ ಕಿಮ್ಮತ್ತಿಲ್ಲ ಅಂದವ ಸತ್ತ ನಾಯಿ ಸಾಲಿಲ್ಲೋ ತಮ್ಮ ನಿನಗ ಕುತ್ತ ಒಳಗ ಆಟ ಆಡ್ಲಾಕ ದ್ರೋಣಾಚಾರ್ಯ ಅವತಾರದೊಳಗೆ ಗೊತ್ತೈತಿಲ್ಲ ನಿನಗ ಹಾದಿ ಮೇಲೆ ಬಿದ್ದು ಸತ್ತಿರುವಂತ ನಾಯಿ ಸಹಿತ ಸಾಲಿಲ್ಲ ನಿನಗೆ ಸಾತಿಲ್ಲ ಶರೀರ ಸುಮಾರು ಐತಿ ಅಂದ್ರೆ ಸತ್ತ ನಾಯಿ ಒಳಗೆ ಹೊಕ್ಕ ಯಾಕೆ ಎದ್ದು ಕಂಡ ಗೋಳೆ ಮಾಡ್ತಿದ್ದಿ 8 ಪಾಲದು 8 ದಿಕ್ಕಿ ನನ್ನ ಕಂಡ ಯಾಕೆ ಗೋಳೆ ಮಾಡ್ತಿದ್ದಿ ಏನ್ ಕಾರಣದಿಂದ ಮಾಡ್ದಿ ಅದೆಲ್ಲ ಇನ್ನ ಭಾಳ ಐತಿ ಖರಿ ಬೇಡ ರಾಡಿ ಭಕ್ತಿ ಸಾರ್ ಹಿಡಿ ಅಂದಾರಂದ್ರ ತಮ್ಮ ಏನು ಮಾಡಕ್ ಬರಲ್ರಿ ನಡಿ ಅದು ಹಂಗೈತಿ ಅದು ಯಾಕಂದ್ರೆ ಭಕ್ತಿ ಸಾರ್ ಹಿಡಿತು ಮುಗಿದೋತಿ ಈ ಕಡೆ ಬರ್ಲಾಕ್ ಬರಂಗಿಲ್ಲ ಅದು ಪಾರಮಾರ್ಥದಗದ ಪ್ರಪಂಚ ಮಾಡ್ಲಕತ್ರ ಇವೆಲ್ಲ ಬಳಸಬೇಕಾಗ್ತದೆ ಪಾರಮಾರ್ಥ ಹೋತಂದ್ರೆ ಪ್ರಪಂಚ ಮಾಡಿ ಅಲ್ಲಿ ಬಂದಿರ್ತೈತಿ ಪಾರಮಾರ್ಥದಾಗ ಮಾಡ್ಲಕ್ ಬರಂಗಿಲ್ಲ ಅದಕ್ಕೆ ಇರ್ಲಿ ನಮ್ಮ ದೈವದವ್ರ ಭಕ್ತಿ ಸಾರ್ ಹಿಡಿ ಅಂದಾರು ನಡಿಲಿ ತಮ್ಮ ಭಕ್ತಿ ಸಾರ್